ಕುಕ್ಕಿಂಗ್ ವಿತ್ ಕಾವೇರಿ ಲಾಗ್ಸ್‌ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಜೋಳದ ಮುದ್ದೆ ಹಾಗೂ ಮೆಣಸಿನ ಸಾರು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈ ಜೋಳ ಮುದ್ದೆ ಜೊತೆ ಮೆಣಸಿನ ಸಾರು ಚಲೋ ಆಗುತ್ತೆ ನೋಡ್ರಿ. ಹೀಗಾಗಿ ಈಗ ಇಲ್ಲೇ 3 ಕಪ್ಪು ನೀರು ತೊಗೊಂಡಿನಿ. ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗಷ್ಟು ಅಜ್ವಾನ, ಉಪ್ಪು ಹಾಕಿನಿ ನೋಡ್ರಿ. 2 ಸ್ಪೂನ್ ಆಗಷ್ಟು ಉಪ್ಪು ಹಾಕಿನಿ. ಅದು ಕುದ್ದಾದ್ಮೇಲೆ ನೀರು ಕುದಿ ಮುಂದೆ ಇದು ಜೋಳದ ಹಿಟ್ಟು ಇರ್ತೈತಲ್ಲ, ಸಣ್ಣ ಹಿಡಿದು ಹಾಕಬೇಕು ನೋಡ್ರಿ. ಹಿಂಗೆ ಹಾಕಿ ಸರಿಯಾಗಿ ತಿರುಗಬೇಕು, ಇಲ್ಲಾಂದ್ರೆ ಗಂಟು ಆಗ್ತೈತಿ. ಇದು ಸುತ್ತೂಲಿ ಇಟ್ಟು ಬೀಳೋದು ಕಾಮನ್. ಈ ಮುದ್ದೆ ಮಾಡೋ ಮುಂದೆ ಈ ಥರ ಆಗೋದು, ಆಮೇಲೆ ಕ್ಲೀನ್ ಮಾಡೋಣ ಅಂತ ನೋಡ್ರಿ. ಈ ಥರ ರಾಗಿ ಮುದ್ದೆ ತಿರುತ್ತಿಲ್ಲ, ಆ ಥರ ತಿರುಗಬೇಕು. ಸ್ವಲ್ಪ ಸಣ್ಣ ಉರಿಯಲ್ಲಿ ಇಟ್ಟು ಸರಿಯಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕು. ಹಿಂಗೆ ಸರಿಯಾಗಿ ತಿರುವಿದ್ರೆ ಗಂಟು ಹಂಗಿಲ್ಲ ನೋಡ್ರಿ. ಮುಂದೆ ಸರಿಯಾಗಿ ತಿರುಗಬೇಕು, ಕೈ ಬಿಡಲಾರ್ದಂಗೆ. ನೋಡ್ರಿ ಈ ಥರ ತಿರುಗಬೇಕು. ರಾಗಿ ಮುದ್ದೆ ತಿರುತ್ತಿಲ್ಲ, ಆ ಥರ ತಿರುಗಬೇಕು. ಇದು ಸಪ್ಪನ ಜೋಳದ ಮುದ್ದೆ. ಇದು ಹಿಂಗೆ ಈರುಳ್ಳಿ, ಮೆಣಸಿನ್ಕಾಯಿ, ಟೊಮೊಟೊ ಈ ಥರ ಎಲ್ಲ ಹಾಕಿ ಒಗ್ಗರಣೆ ಮುದ್ದೆನೂ ಮಾಡ್ಬೋದು. ಇದರ ಜೊತೆ ಕಾಳು ಮೆಣಸು ಸಾರು ಚಲೋ ಆಕತ್ತೆ ನೋಡ್ರಿ. ಅದನ್ನು ತೋರಿಸ್ತೀನಿ ನಾನೀಗ. ಈ ಥರ ಗಟ್ಟಿಯಾಗಿ ಆಗೋವರೆಗೂ ಗಟ್ಟಿಯಾಗಿ ಆಗ್ತೈತೆ ಅದೆಲ್ಲ ಕುದ್ದು. ಈಗ ನೋಡ್ರಿ ಈ ಥರ ಬರಬೇಕು. ಭಾಳ ಟೇಸ್ಟಿಯಾಗಿರ್ತೈತಿ. ಮತ್ತು ಹುಡುಗರಿಗೆ ಸಂಡಸ್ ಹತ್ತೈತಪ್ಪ ಅಂದಾಗ ನಮಗೆ ದೊಡ್ಡವ್ರಿಗೆ ಆಯ್ತು ಇದನ್ನ ಮಾಡಿಕೊಡೋದ್ರಿಂದ ಕಡಿಮೆ ಆಗತ್ತೆ ನೋಡ್ರಿ ಇದು. ಹೀಗಾಗಿ ನಾನು ಮಾಡಿದ್ದೆ. ಮತ್ತು ಇಲ್ಲಿ ಕಾಳು ಮೆಣಸು ಸಾರು ಮಾಡೋಣ. ಇದಕ್ಕೆ ಮೆಣಸು ಒಂದು ಅರ್ಧ ಸ್ಪೂನು, 1 ಸ್ಪೂನ್ ಜೀರಿಗೆನ ಕುಟ್ಟಿ ನೋಡ್ರಿ. ಇಲ್ಲಿ ಕರಿಬೇವು, ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಟೀನಿ. ಎಣ್ಣೆ, ಸಾಸಿವೆ ಹಾಕಕತ್ತೀನಿ. ಅದಕ್ಕೆ ಹುಣಸೆ ಹಣ್ಣನ್ನ ನೆನೆ ಇಟ್ಟೀನಿ. ಈಗೇನು ಮಾಡೋಣ, ಇವನ್ನೆಲ್ಲ ಕುಟ್ಟಿ ಇಟ್ಟಿವಲ್ಲ, ಇವನ್ನೆಲ್ಲ ಹಾಕ್ಬೇಕು ನೋಡ್ರಿ. ಕರಿಬೇವು, ಬೆಳ್ಳುಳ್ಳಿ, ಮೆಣಸು, ಜೀರಿಗೆ ಅವನ್ನೆಲ್ಲ ಕುಟ್ಟಿಟ್ಟಿವಲ್ಲ, ಅವನ್ನೆಲ್ಲ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ 1 ಸ್ಪೂನ್ ಆಗಷ್ಟು ಅರಿಶಿನ, 1 ಸ್ಪೂನ್ ಆಗಷ್ಟು ಮಸಾಲೆ ಪುಡಿ ಹಾಕೀನಿ. ಹುಣಸೆ ಹಣ್ಣು ನೆನೆ ಇಟ್ಟಿತ್ತಲ್ಲ, ಅದನ್ನು ಸರಿಯಾಗಿ ರಸ ಬಿಡುವಂಗೆ ಕಿವುಚಿ ಅದನ್ನು ಏನು ಮಾಡೋಣ, ನೀರನ್ನ ಹಾಕೋಣ. ನೀವು ಜಾಸ್ತಿ ಪ್ರಮಾಣ ಮಾಡ್ಬೇಕಂದ್ರೆ ಎಲ್ಲದನ್ನು ಜಾಸ್ತಿ ತೊಗೋಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಕತ್ತೀನಿ ನೋಡ್ರಿ. ನಾನು ಸ್ವಲ್ಪ ಪ್ರಮಾಣನ ಮಾಡಿದ್ದೆ, ಹಿಂಗೆ ಸ್ವಲ್ಪ ಹಾಕೀನಿ. ಅದಕ್ಕೆ ಸಕ್ಕರೆ ಹಾಕಿರಿ. ಹುಳಿ ಹಿಂಡಿರ್ತೈತಲ್ಲ, ಸಕ್ಕರೆ ಅಥವಾ ಬೆಲ್ಲ ಹಾಕ್ಬೋದು. ಹಾಕಿ ಕುದಿಯೋವರೆಗೂ ಬಿಡ್ರಿ. ಇಷ್ಟ ನೋಡ್ರಿ, ರೆಡಿ ಆಯ್ತು. ಕಾಳು ಮೆಣಸಿನ ಪುಡಿ ಸಾರು ರೆಡಿ ಆಯ್ತು. ಈ ಮುದ್ದೆ ಜೊತೆ, ಸಪ್ಪನ ಜೋಳದ ಮುದ್ದೆ ಜೊತೆ ಕಾಳು ಮೆಣಸಿನ ಸಾಂಬಾರು ರೆಡಿ ನೋಡ್ರಿ. ಹೊಟ್ಟೆ ಸರಿ ಇಲ್ಲದಾಗ, ಹೊಟ್ಟೆ ಜಾಡ್ಸಕತ್ತೈತಪ್ಪ, ಹೊಟ್ಟೆ ಸರಿ ಇಲ್ಲ, ಅಗಲ ಮೂಲ ಇದು ಬಾತ್ರೂಮ್ ಟಾಯ್ಲೆಟ್ಗೆ ಹೋಗ್ತಾರೆ ಅಂದಾಗ ಈ ಥರ ಮಾಡಿ ಕೊಡ್ರಿ. ಮಕ್ಕಳಿಗೆ ಆಯ್ತು, ದೊಡ್ಡವ್ರಿಗೆ ಆಯ್ತು, ಚಲೋ ಆಗ್ತೈತೆ ನೋಡ್ರಿ. ಕಮ್ಮಿ ಆಗ್ತೈತಿ ಏಕದಮ್ಮ. ನೀವು ಒಮ್ಮೆ ಮಾಡಿ ನೋಡಿ ಹೆಂಗಾಗಿತ್ತಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಫಾಲೋ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಕೊಡಿ. ಥ್ಯಾಂಕ್ ಯು. ನೋಡ್ರಿ, ಇದ್ರ ಜೋಡಿ ತಿನ್ಬೇಕು.